ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಂಸದ ಶೆಟ್ಟರ್ ನಡುವೆ ಜಟಾಪಟಿ ಮುಂದುವರೆದಿದೆ ಅನ್ನೋದು ಗೊತ್ತಾಗಿದೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿರುವಂತಹ ಆರೋಪ ಕೇಳಿ ಬಂದಿತು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ದೂರು ನೀಡಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಹೆಬ್ಬಾಳ್ಕರ್ ರಾಜಕೀಯ ಮಾಡ್ತಾ ಇದ್ದಾರೆ. ಉಭಯ ನಾಯಕರ ಕದನ ಇದೀಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಲುಪಿದೆ. ಅದನ್ನ ಎಸ್ಟಿಮೇಟ್ ಮಾಡಿ ಕಳ್ಸಾಕ್ತಾ ಇರಲಿಲ್ಲ. ಮುಂದೆ ನಾವು ಒತ್ತಡ ತಂದ ಮೇಲೆ ತೊಗೊಂಬಂದರು. CEO ಕಡೆ ಬಂತು. CEO 4 ದಿವಸ ಹಂಗೆ ಇಟ್ಕೊಂಡ್ರು. CEO ಒತ್ತಡ ತೊಗೊಂಬಂದೆ, ಅವರು ಅಪ್ರೂವಲ್ ಕೊಟ್ಟರು. ಮತ್ತು ವಾಪಸ್ ಅಲ್ಲಿ ಎಸ್ಟಿಮೇಟ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಇವತ್ತು ಮಾಡೋಕ್ಕೆ ತಯಾರಾಗಲಿಲ್ಲ. ಆ PDO ಅಲ್ಲಿದ್ದಂಥ ಅಸಿಸ್ಟೆಂಟ್ ಎಡಿಯರ್ಲ್ಲ AW ಯಾರೂ ಮಾಡೋಕ್ಕೆ ತಯಾರಿಲ್ಲ. ಕೊನೆಗೆ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಂಪ್ಲೇಂಟ್ ಕೊಟ್ಟಿನಿ, ಮತ್ತು ಇಲ್ಲಿ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿನಿ, ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದಿಶಾ ಮೀಟಿಂಗ್ ಇಲ್ಲಿ CEO ಹಿಡ್ಕೊಂಡು ಕೆಳಗಿನ ಹಂತದ ಅಧಿಕಾರಿಗಳು ಒತ್ತಡ. ಇಲ್ಲಿ ಗ್ರಾಮೀಣದಾಗ ಯಾರಿದ್ದಾರೆ ಮತ್ತು ಅವ್ರ ಒತ್ತಡನೇ. ಅಂದರೆ ಕೆಲಸ ಮಾಡೋದು ಪ್ರೋ ಡೆವಲಪ್ಮೆಂಟ್ ಇರಬೇಕು. ಯಾವಾಗಲೂ ಪ್ರೋ ಡೆವಲಪ್ಮೆಂಟ್ ಬಿಟ್ಟು ಇವತ್ತು ಅಲ್ಲಿ ಗ್ರಾಮ ಪಂಚಾಯತಿ BJP ಕಂಟ್ರೋಲ್ ಇದೆ ಅನ್ನೋ ಕಾರಣದ ಸಲುವಾಗಿ ಅಲ್ಲಿ ಆ ಊರಿಗೆ ಡೆಫಿನೆಟ್ ಇದಾಗತ್ತೆ. BJP ಮೆಂಬರ್ಸ್ಗೆ ಅನುಕೂಲ ಆಗೋದಿಲ್ಲ. ಅದು ಒಂದು ರಸ್ತೆ ಮಾಡಿದರೆ ಅದು ಅಡೆತಡೆ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಇಲ್ಲಿ ಬೆಳಗಾವಿ ತಾಲೂಕಿನ ಸಿಂಧೋಳಿ ಗ್ರಾಮದಲ್ಲಿ 15 ವರ್ಷಕ್ಕೊಮ್ಮೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮತ್ತು ದುರ್ಗಾದೇವಿ ಮತ್ತು ಮಸನಾಯಿ ದೇವಿ ಜಾತ್ರಾ ಮಹೋತ್ಸವ 15 ವರ್ಷಕ್ಕೊಮ್ಮೆ ಆಗ್ತಿತ್ತು ಸರ್. ಆ ಜಾತ್ರಾ ವಿಶೇಷತೆಯಾಗಿ ನಾವೇನು ಮಾಡಿದ್ವಿ ಅಂದರೆ, ಸಿಂಧೋಳಿ ಗ್ರಾಮದಲ್ಲಿ ರಥ ಸಾಗುವಂಥ ದಾರಿಲಿ ರಥೋತ್ಸವ ಏನು ಸಾಗುತ್ತೈತಲ್ಲ, ಆ ಹಾದಿ ಒಳಗೆ CC ರಸ್ತೆ ಮತ್ತು ಚರಂಡಿ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಮತ್ತೊಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದು ಆ ಎರಡೂ ಸಭೆಯಲ್ಲಿ ನಾವು ವಿಷಯನ ಮಂಡಿಸಿ ಸಾರ್ವಜನಿಕರ ಒಂದು ಆಹ್ವಾನದ ಮೇರೆಗೆ ಅವರ ಆಹ್ವಾನನೇ ನಮಗೆ ಕೊಟ್ಟಿದ್ದರು. ಭಾಳ ರಸ್ತೆ ಮತ್ತು ಚರಂಡಿ ಚರಂಡಿ ಅಂತೂ ಇರಲಿಲ್ಲ, ಮೊದಲಿಂದನೂ ಇರಲಿಲ್ಲ.